ಕತ್ತರಿಯಿಂದ ಕುತ್ತಿಗೆಗೆ ತಿವಿದು ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ನಡೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪತ್ನಿ ಆಯಿಷಾ ಸಿದ್ದಿಕಿಯನ್ನ ಕೊಲೆ ಮಾಡಿದಂತಹ ಪತಿ ರಾಯ ಸೈಯದ್ ಜಬಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಅಗ್ರಹಾರ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. 3 ತಿಂಗಳ ಹಿಂದೆ ಅಷ್ಟೇ ಸೈಯದ್ ಅನ್ನ ಮದುವೆಯಾಗಿದ್ದಂತ ಆಯಿಷಾ. ಈ ಹಿಂದೆ ಆಕೆ 2 ಮದುವೆಯನ್ನ ಕೂಡ ಆಗಿದ್ದು, ಮೊದಲನೇ ಗಂಡ ಮೃತಪಟ್ಟಿದ್ದ, 2ನೇ ಮದುವೆ ಆಗ್ತಾಳೆ, 2ನೇ ಮದುವೆ ಡಿವೋರ್ಸ್ ಆಗಿರುತ್ತೆ, ಅದಾದ್ಮೇಲೆ 3ನೇ ಮದುವೆ ಕೂಡ ಆಗಿರುತ್ತೆ ಕೆಲವೇ ದಿನಗಳ ಹಿಂದೆ ಅಷ್ಟೇ. ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಆಯಿಷಾ ಅಲ್ಲಿ ಕೆಲಸ ಮಾಡೋದು ಬೇಡ ಅಂತೇಳಿ ಪತಿ ರಾಯ ಕಿರಿಕ್ ಮಾಡ್ತಾ ಇದ್ದಂತೆ. ಇದರಿಂದ ಜಗಳ ನಡೆದಿದೆ. ಇಬ್ಬರ ನಡುವೆ ಕೂಡ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನ ಕೊಂದಿದ್ದಾನೆ ಸೈಯದ್. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಒಂದು ರೀತಿಯಲ್ಲಿ ಪಾರ್ಲರ್ಗೆ ಹೋಗೋದು ಬೇಡ ಅಂತೇಳಿ ಜಗಳ ಶುರುವಾಗುತ್ತೆ. ಜಗಳ ತಾರಕಕ್ಕೆ ಇರುತ್ತೆ. ನಂತರ ಕತ್ತರಿಯಿಂದ ಸೈಯದ್ ಜಬಿ ಪತ್ನಿ ಆಯಿಷಾಗೆ ಕುತ್ತಿಗೆಯನ್ನ ಕುಯ್ದು ಕೊಲೆಯನ್ನ ಮಾಡಿದ್ದಾನೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಆಯಿಷಾ ಕೊಲೆಯಾದಂತ ಮಹಿಳೆ ಫೋಟೋ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಸೈಯದ್ ಜಬಿ ಆರೋಪಿ ಆತನ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಮಧ್ಯಭಾಗದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಕತ್ತರಿಯಿಂದ ಕುತ್ತಿಗೆಗೆ ತಿವಿದು ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ನಡೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪತ್ನಿ ಆಯಿಷಾ ಸಿದ್ದಿಕಿಯನ್ನ ಕೊಲೆ ಮಾಡಿದಂತಹ ಪತಿ ರಾಯ ಸೈಯದ್ ಜಬಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಅಗ್ರಹಾರ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. 3 ತಿಂಗಳ ಹಿಂದೆ ಅಷ್ಟೇ ಸೈಯದ್ ಅನ್ನ ಮದುವೆಯಾಗಿದ್ದಂತ ಆಯಿಷಾ. ಈ ಹಿಂದೆ ಆಕೆ 2 ಮದುವೆಯನ್ನ ಕೂಡ ಆಗಿದ್ದು, ಮೊದಲನೇ ಗಂಡ ಮೃತಪಟ್ಟಿದ್ದ, 2ನೇ ಮದುವೆ ಆಗ್ತಾಳೆ, 2ನೇ ಮದುವೆ ಡಿವೋರ್ಸ್ ಆಗಿರುತ್ತೆ, ಅದಾದ್ಮೇಲೆ 3ನೇ ಮದುವೆ ಕೂಡ ಆಗಿರುತ್ತೆ ಕೆಲವೇ ದಿನಗಳ ಹಿಂದೆ ಅಷ್ಟೇ. ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಆಯಿಷಾ ಅಲ್ಲಿ ಕೆಲಸ ಮಾಡೋದು ಬೇಡ ಅಂತೇಳಿ ಪತಿ ರಾಯ ಕಿರಿಕ್ ಮಾಡ್ತಾ ಇದ್ದಂತೆ. ಇದರಿಂದ ಜಗಳ ನಡೆದಿದೆ. ಇಬ್ಬರ ನಡುವೆ ಕೂಡ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನ ಕೊಂದಿದ್ದಾನೆ ಸೈಯದ್. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಒಂದು ರೀತಿಯಲ್ಲಿ ಪಾರ್ಲರ್ಗೆ ಹೋಗೋದು ಬೇಡ ಅಂತೇಳಿ ಜಗಳ ಶುರುವಾಗುತ್ತೆ. ಜಗಳ ತಾರಕಕ್ಕೆ ಇರುತ್ತೆ. ನಂತರ ಕತ್ತರಿಯಿಂದ ಸೈಯದ್ ಜಬಿ ಪತ್ನಿ ಆಯಿಷಾಗೆ ಕುತ್ತಿಗೆಯನ್ನ ಕುಯ್ದು ಕೊಲೆಯನ್ನ ಮಾಡಿದ್ದಾನೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಆಯಿಷಾ ಕೊಲೆಯಾದಂತ ಮಹಿಳೆ ಫೋಟೋ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಸೈಯದ್ ಜಬಿ ಆರೋಪಿ ಆತನ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಮಧ್ಯಭಾಗದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಕತ್ತರಿಯಿಂದ ಕುತ್ತಿಗೆಗೆ ತಿವಿದು ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ನಡೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪತ್ನಿ ಆಯಿಷಾ ಸಿದ್ದಿಕಿಯನ್ನ ಕೊಲೆ ಮಾಡಿದಂತಹ ಪತಿ ರಾಯ ಸೈಯದ್ ಜಬಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಅಗ್ರಹಾರ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. 3 ತಿಂಗಳ ಹಿಂದೆ ಅಷ್ಟೇ ಸೈಯದ್ ಅನ್ನ ಮದುವೆಯಾಗಿದ್ದಂತ ಆಯಿಷಾ. ಈ ಹಿಂದೆ ಆಕೆ 2 ಮದುವೆಯನ್ನ ಕೂಡ ಆಗಿದ್ದು, ಮೊದಲನೇ ಗಂಡ ಮೃತಪಟ್ಟಿದ್ದ, 2ನೇ ಮದುವೆ ಆಗ್ತಾಳೆ, 2ನೇ ಮದುವೆ ಡಿವೋರ್ಸ್ ಆಗಿರುತ್ತೆ, ಅದಾದ್ಮೇಲೆ 3ನೇ ಮದುವೆ ಕೂಡ ಆಗಿರುತ್ತೆ ಕೆಲವೇ ದಿನಗಳ ಹಿಂದೆ ಅಷ್ಟೇ. ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಆಯಿಷಾ ಅಲ್ಲಿ ಕೆಲಸ ಮಾಡೋದು ಬೇಡ ಅಂತೇಳಿ ಪತಿ ರಾಯ ಕಿರಿಕ್ ಮಾಡ್ತಾ ಇದ್ದಂತೆ. ಇದರಿಂದ ಜಗಳ ನಡೆದಿದೆ. ಇಬ್ಬರ ನಡುವೆ ಕೂಡ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನ ಕೊಂದಿದ್ದಾನೆ ಸೈಯದ್. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಒಂದು ರೀತಿಯಲ್ಲಿ ಪಾರ್ಲರ್ಗೆ ಹೋಗೋದು ಬೇಡ ಅಂತೇಳಿ ಜಗಳ ಶುರುವಾಗುತ್ತೆ. ಜಗಳ ತಾರಕಕ್ಕೆ ಇರುತ್ತೆ. ನಂತರ ಕತ್ತರಿಯಿಂದ ಸೈಯದ್ ಜಬಿ ಪತ್ನಿ ಆಯಿಷಾಗೆ ಕುತ್ತಿಗೆಯನ್ನ ಕುಯ್ದು ಕೊಲೆಯನ್ನ ಮಾಡಿದ್ದಾನೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಆಯಿಷಾ ಕೊಲೆಯಾದಂತ ಮಹಿಳೆ ಫೋಟೋ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಸೈಯದ್ ಜಬಿ ಆರೋಪಿ ಆತನ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಮಧ್ಯಭಾಗದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಕತ್ತರಿಯಿಂದ ಕುತ್ತಿಗೆಗೆ ತಿವಿದು ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ನಡೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪತ್ನಿ ಆಯಿಷಾ ಸಿದ್ದಿಕಿಯನ್ನ ಕೊಲೆ ಮಾಡಿದಂತಹ ಪತಿ ರಾಯ ಸೈಯದ್ ಜಬಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಅಗ್ರಹಾರ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. 3 ತಿಂಗಳ ಹಿಂದೆ ಅಷ್ಟೇ ಸೈಯದ್ ಅನ್ನ ಮದುವೆಯಾಗಿದ್ದಂತ ಆಯಿಷಾ. ಈ ಹಿಂದೆ ಆಕೆ 2 ಮದುವೆಯನ್ನ ಕೂಡ ಆಗಿದ್ದು, ಮೊದಲನೇ ಗಂಡ
ಮೃತಪಟ್ಟಿದ್ದ ಎರಡನೇ ಮದುವೆ ಆಗ್ತಾಳೆ, ಎರಡನೇ ಮದುವೆ ಡಿವೋರ್ಸ್ ಆಗಿರುತ್ತೆ, ಅದಾದ್ಮೇಲೆ ಮೂರನೇ ಮದುವೆ ಕೂಡ ಆಗಿರುತ್ತೆ ಕೆಲವೇ ದಿನಗಳ ಹಿಂದೆ ಅಷ್ಟೇ. ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಆಯಿಷಾ ಅಲ್ಲಿ ಕೆಲಸ ಮಾಡೋದು ಬೇಡ ಅಂತೇಳಿ ಪತಿರಾಯ ಕಿರಿಕ್ ಮಾಡ್ತಾ ಇದ್ದಂತೆ. ಇದರಿಂದ ಜಗಳ ನಡೆದಿದೆ. ಇಬ್ಬರ ನಡುವೆ ಕೂಡ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನ ಕೊಂದಿದ್ದಾನೆ ಸೈಯದ್. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಒಂದು ರೀತಿಯಲ್ಲಿ ಪಾರ್ಲರ್ಗೆ ಹೋಗೋದು ಬೇಡ ಅಂತೇಳಿ ಜಗಳ ಶುರುವಾಗುತ್ತೆ. ಜಗಳ ತಾರಕಕ್ಕೆ ಇರುತ್ತೆ. ನಂತರ ಕತ್ತರಿಯಿಂದ ಸೈಯದ್ ಜಬಿ ಪತ್ನಿ ಆಯಿಷಾಗೆ ಕುತ್ತಿಗೆಯನ್ನ ಕುಯ್ದು ಕೊಲೆಯನ್ನ ಮಾಡಿದ್ದಾನೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಆಯಿಷಾ ಕೊಲೆಯಾದಂತ ಮಹಿಳೆ ಫೋಟೋ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಸೈಯದ್ ಜಬಿ ಆರೋಪಿ ಆತನ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಮಧ್ಯಭಾಗದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಕತ್ತರಿಯಿಂದ ಕುತ್ತಿಗೆಗೆ ತಿವಿದು ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ನಡೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪತ್ನಿ ಆಯಿಷಾ ಸಿದ್ದಿಕಿಯನ್ನ ಕೊಲೆ ಮಾಡಿದಂತಹ ಪತಿರಾಯ ಸೈಯದ್ ಜಬಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಅಗ್ರಹಾರ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. 3 ತಿಂಗಳ ಹಿಂದೆ ಅಷ್ಟೇ ಸೈಯದ್ನ ಮದುವೆಯಾಗಿದ್ದಂತ ಆಯಿಷಾ. ಈ ಹಿಂದೆ ಆಕೆ 2 ಮದುವೆಯನ್ನ ಕೂಡ ಆಗಿದ್ಲು. ಮೊದಲನೇ ಗಂಡ ಮೃತಪಟ್ಟಿದ್ದ, ಎರಡನೇ ಮದುವೆ ಆಗ್ತಾಳೆ, ಎರಡನೇ ಮದುವೆ ಡಿವೋರ್ಸ್ ಆಗಿರುತ್ತೆ, ಅದಾದ್ಮೇಲೆ ಮೂರನೇ ಮದುವೆ ಕೂಡ ಆಗಿರುತ್ತೆ ಕೆಲವೇ ದಿನಗಳ ಹಿಂದೆ ಅಷ್ಟೇ. ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಆಯಿಷಾ ಅಲ್ಲಿ ಕೆಲಸ ಮಾಡೋದು ಬೇಡ ಅಂತೇಳಿ ಪತಿರಾಯ ಕಿರಿಕ್ ಮಾಡ್ತಾ ಇದ್ದಂತೆ. ಇದರಿಂದ ಜಗಳ ನಡೆದಿದೆ. ಇಬ್ಬರ ನಡುವೆ ಕೂಡ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನ ಕೊಂದಿದ್ದಾನೆ ಸೈಯದ್. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಒಂದು ರೀತಿಯಲ್ಲಿ ಪಾರ್ಲರ್ಗೆ ಹೋಗೋದು ಬೇಡ ಅಂತೇಳಿ ಜಗಳ ಶುರುವಾಗುತ್ತೆ. ಜಗಳ ತಾರಕಕ್ಕೆ ಇರುತ್ತೆ. ನಂತರ ಕತ್ತರಿಯಿಂದ ಸೈಯದ್ ಜಬಿ ಪತ್ನಿ ಆಯಿಷಾಗೆ ಕುತ್ತಿಗೆಯನ್ನ ಕುಯ್ದು ಕೊಲೆಯನ್ನ ಮಾಡಿದ್ದಾನೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಆಯಿಷಾ ಕೊಲೆಯಾದಂತ ಮಹಿಳೆ ಫೋಟೋ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಸೈಯದ್ ಜಬಿ ಆರೋಪಿ ಆತನ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಮಧ್ಯಭಾಗದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಕತ್ತರಿಯಿಂದ ಕುತ್ತಿಗೆಗೆ ತಿವಿದು ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ನಡೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪತ್ನಿ ಆಯಿಷಾ ಸಿದ್ದಿಕಿಯನ್ನ ಕೊಲೆ ಮಾಡಿದಂತಹ ಪತಿರಾಯ ಸೈಯದ್ ಜಬಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಅಗ್ರಹಾರ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. 3 ತಿಂಗಳ ಹಿಂದೆ ಅಷ್ಟೇ ಸೈಯದ್ನ ಮದುವೆಯಾಗಿದ್ದಂತ ಆಯಿಷಾ. ಈ ಹಿಂದೆ ಆಕೆ 2 ಮದುವೆಯನ್ನ ಕೂಡ ಆಗಿದ್ಲು. ಮೊದಲನೇ ಗಂಡ ಮೃತಪಟ್ಟಿದ್ದ, ಎರಡನೇ ಮದುವೆ ಆಗ್ತಾಳೆ, ಎರಡನೇ ಮದುವೆ ಡಿವೋರ್ಸ್ ಆಗಿರುತ್ತೆ, ಅದಾದ್ಮೇಲೆ ಮೂರನೇ ಮದುವೆ ಕೂಡ ಆಗಿರುತ್ತೆ ಕೆಲವೇ ದಿನಗಳ ಹಿಂದೆ ಅಷ್ಟೇ. ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಆಯಿಷಾ ಅಲ್ಲಿ ಕೆಲಸ ಮಾಡೋದು ಬೇಡ ಅಂತೇಳಿ ಪತಿರಾಯ ಕಿರಿಕ್ ಮಾಡ್ತಾ ಇದ್ದಂತೆ. ಇದರಿಂದ ಜಗಳ ನಡೆದಿದೆ. ಇಬ್ಬರ ನಡುವೆ ಕೂಡ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನ ಕೊಂದಿದ್ದಾನೆ ಸೈಯದ್. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಒಂದು ರೀತಿಯಲ್ಲಿ ಪಾರ್ಲರ್ಗೆ ಹೋಗೋದು ಬೇಡ ಅಂತೇಳಿ ಜಗಳ ಶುರುವಾಗುತ್ತೆ. ಜಗಳ ತಾರಕಕ್ಕೆ ಇರುತ್ತೆ. ನಂತರ ಕತ್ತರಿಯಿಂದ ಸೈಯದ್ ಜಬಿ ಪತ್ನಿ ಆಯಿಷಾಗೆ ಕುತ್ತಿಗೆಯನ್ನ ಕುಯ್ದು